ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಧಿಪಿಸಿದ ನೆಂಟು ಭಾಗ 6. 1ನೇ ಭಾಗದಿಂದ 5ನೇ ಭಾಗದವರೆಗೂ ಯಾರೆಲ್ಲ ನೋಡಿಲ್ಲವೋ ದಯವಿಟ್ಟು ಒಮ್ಮೆ ನೋಡಿ ಬನ್ನಿ. ತನ್ನ ಪಕ್ಕ ಕುಳಿತು ಬೀಗುತ್ತಿದ್ದವಳನ್ನು ನೋಡಿ, ಅನು, ನೀರಿನ ಬಾಟಲ್ ಕೊಡು ಎಂದು ತಂಗಿಯ ಕೈಯಿಂದ ನೀರಿನ ಬಾಟಲನ್ನು ಪಡೆದು ಅವಳ ಮುಂದಿಟ್ಟ. ತಗೋ, ನೀರು ಕುಡಿ ಎಂದ. ತನ್ನ ಮುಂದೆ ನೀರಿನ ಬಾಟಲ್ ಹಿಡಿದವನ ಕೈಯಿಂದ ಪಡೆದು ನೀರು ಕುಡಿದಳು. ಏನಾಗುತ್ತಿದೆ, ಆರ್ ಯು ಓಕೆ ಎಂದವನನ್ನು ನೋಡಿ ತಲೆ ಬಗ್ಗಿಸಿ ಹ್ಞೂ ಎಂದಳು. ಮುಂದೆ, ಮಧು, ಏನಾಯಿತು, ಯಾಕೆ ಅಳುತ್ತಿದ್ದೀಯಾ ಎಂದು ಹಿಂತಿರುಗಿದ ಅನುಳನ್ನು ನೋಡಿ ಸಂಜಯ್, ಅವರು ನಿನ್ನ ಅತ್ತಿಗೆ ಮಧು ಎಂದು ಕರೆಯುತ್ತಿದ್ದೀಯಾ, ಅತ್ತಿಗೆ ಎನ್ನಬಾರದಾ ಎಂದು ಅವಳ ತಲೆಯ ಮೇಲೆ ಮೊಟಕಿದ. ಅವನನ್ನೇ ನೋಡುತ್ತಾ, ಸಾರಿ ಅತ್ತಿಗೆ, ನಿನ್ನೆ ನಿಮ್ಮನ್ನ ಮಧು ಎಂದು ಕರೆದೆನಲ್ಲ, ಅದೇ ಬಂತು ಬಾಯಲ್ಲಿ ಎಂದಳು. ಪರವಾಗಿಲ್ಲ ಅನು ಎಂದು ಸುಮ್ಮನೆ ತುಟಿಯರಳಿಸಿದಳು. ಕಾರಿನ ಕಿಟಕಿಯಿಂದ ಹೊರ ನೋಡುತ್ತಿದ್ದ ಸೂರ್ಯನ ಕಡೆ ನೋಡಿದಳು. ಮಧುರ ಕಣ್ಣೆಲ್ಲವೂ ಕೆಂಪಾಗಿತ್ತು. ಬಿಳಿ ಶರ್ಟ್ ಮತ್ತು ಪಂಚೆಯಲ್ಲಿ ಒಳ್ಳೆ ಗಂಧರ್ವ ರಾಜಕುಮಾರಂತೆ ಕಂಡನು. ಅವಳಿಗೆ ತಿಳಿಯದೆ ಅವಳ ಮುಖದಲ್ಲಿ ನಗೆ ಚಿಮ್ಮಿತ್ತು. ಕಾರಿನ ಕಿಟಕಿಯಿಂದ ಹೊರ ನೋಡುತ್ತಾ, ಛೇ, ನನ್ನ ಜೀವನದಲ್ಲಿ ಏನಾಗುತ್ತಿದೆ, ನಾನು ಯಾರನ್ನ ಇಷ್ಟಪಟ್ಟಿದ್ದೇನೋ ಅವಳು ನನ್ನ ಸಂಗಾತಿಯಾಗಲಿಲ್ಲ. ನಿನ್ನೆ ಮೊನ್ನೆಯವರೆಗೂ ಇವಳು ಯಾರೆಂದು ಗೊತ್ತಿಲ್ಲದವಳು ಈಗ ನನ್ನ ಹೆಂಡತಿಯಾಗಿದ್ದಾಳೆ. ಅಂಕಿತಾಳನ್ನು ಮರೆಯೋದಕ್ಕಾಗುತ್ತಿಲ್ಲ. ಈ ಕಡೆ ಇವಳನ್ನ ಹೆಂಡತಿ ಎಂದು ಸ್ವೀಕರಿಸಲು ಆಗುತ್ತಿಲ್ಲ. ಅಂಕಿತಾ, ನಮ್ಮ ಹತ್ತಿರ ನೀನು ಬಯಸುವಷ್ಟು ದುಡ್ಡಿಲ್ಲ, ಆದರೆ ನಿನಗೆ ಯಾವುದರಲ್ಲೂ ಕಮ್ಮಿಯಾಗದಂತೆ ನೋಡಿಕೊಳ್ಳುತ್ತಿದ್ದೆ. ಆದರೆ ನೀನು ನನ್ನ ಹತ್ತಿರ ದುಡ್ಡಿಲ್ಲ, ನಾನು ನಿನಗೆ ಸಮಯ ಕೊಡಲ್ಲ ಎಂಬ ಸಣ್ಣ ಕಾರಣಕ್ಕೆ ನನ್ನನ್ನು ತಿರಸ್ಕರಿಸಿಬಿಟ್ಟೆ ಎಂದು ಯೋಚಿಸುತ್ತಿದ್ದವನು ಭುಜದ ಮೇಲೆ ಬಿದ್ದ ಭಾರಕ್ಕೆ ತಿರುಗಿ ನೋಡಿದ. ತೂಗಳಿಸುತ್ತಾ ಸೂರ್ಯನ ಭುಜಕ್ಕೆ ಒರಗಿದ್ದಳು ಮಧುರ. ತನ್ನ ಭುಜಕ್ಕೆ ಒರಗಿದವಳನ್ನು ಎಬ್ಬಿಸಬೇಕೆಂದುಕೊಂಡರು. ಅವಳ ಮುಗ್ಧ ಮುಖವನ್ನು ನೋಡಿ ಸುಮ್ಮನಾದ. ಓ ಶಟ್, ಕಾರು ಪಂಚರ್ ಆಯಿತು ಎಂದು ಕಾರಿನಿಂದ ಕೆಳಗಿಳಿದ ಸಂಜಯ್. ಏನಾಯಿತು ಸಂಜು ಎಂದು ಇಳಿಯಲು ಬಂದ ಸೂರ್ಯನನ್ನು ತಡೆದ ಸಂಜಯ್. ಸೂರ್ಯ, ಕಾರು ಪಂಚರ್ ಆಗಿದೆ, ನಾನು ನೋಡುತ್ತೇನೆ, ನೀನು ಕುಳಿತುಕೋ. ಪಾಪ ಮಧು ಮಲಗಿದ್ದಾರೆ. ಅನು, ಬಾಯಿಲಿ, ನನಗೆ ಸ್ವಲ್ಪ ಪಂಚರ್ ಆಗಿದ್ದ ಟೈರನ್ನು ತೆಗೆದು ಬೇರೆ ಟೈರ್ ಹಾಕಲು ಹೆಲ್ಪ್ ಮಾಡು. ನೋಡು, ನನ್ನ ಹೊಸ ಬಟ್ಟೆಯೆಲ್ಲ ಕೊಳೆಯಾಯಿತು ಎಂದು ಬೇಸರ ಮೊಗಹೊತ್ತು ಹೇಳಿದನು. ಕೊಳೆಯಾದರೆ ಬಟ್ಟೆ ಒಗೆದು ಹಾಕು, ಅದಕ್ಕೆ ಯಾಕೆ ಮುಖ ಒಳ್ಳೆ ಇಂಗುತಿಂದ ಮಂಗನ ಥರ ಮಾಡಿಕೊಂಡಿದ್ದೀಯಾ ಎಂದು ಅವಳನ್ನೇ ನೋಡುತ್ತಿದ್ದ. ತನ್ನನ್ನೇ ನೋಡುತ್ತಿದ್ದವನನ್ನು ನೋಡಿ, ಹೀಗೆ ನನ್ನ ನೋಡಬೇಡ ನೀನು, ನನಗೆ ದೃಷ್ಟಿಯಾಗುತ್ತದೆ. ಕಾರತ್ತಲು ಹೊರಟವಳ ಕೈ ಹಿಡಿದು, ದೃಷ್ಟಿಯಾಗಲ್ಲ ಬಿಡು ಎಂದು ಅವಳ ಮುಖಕ್ಕೆ ಮಸಿ ಬಳಿದ. ತೂ ಎಂದು ತನ್ನ ಕೆನ್ನೆಯನ್ನು ಒರೆಸಿಕೊಂಡು ಅವನ ಎದೆ ಮೇಲೆ ಗುದ್ದಲು ಹೋದ. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಸಂಜೆ. ಅವನು ತನ್ನ ಕೈಯನ್ನು ಹಿಡಿದು ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ತಲೆ ಬಗ್ಗಿಸಿದಳು ಅನು. ಸೂರ್ಯ ಮತ್ತು ಸಂಜಯ್ ಇಬ್ಬರು ಒಟ್ಟಿಗೆ MBBS MD MS ಮಾಡಿದವರು. ಆಗಾಗ ಸೂರ್ಯನ ಜೊತೆ ಮನೆಗೆ ಬರುತ್ತಿದ್ದ ಸಂಜಯನ ಮೇಲೆ ಏನೋ ಸೆಳೆತ ಅನುವಿಗೆ. ಸಂಜಯ್ಗೂ ಅಷ್ಟೇ. ಅನುಷಾಳನ್ನು ನೋಡಿದಾಗ ಅವನ ಎದೆಯಲ್ಲಿ ಏನೋ ಪುಳಕ. ಅವನ ಜೊತೆಗಿದ್ದರೆ ಮಾತೆ ಮರೆತು ಬಿಡುತ್ತಿದ್ದಳು. ಅನು, ಹಲೋ ಮೇಡಮ್, ಇಲ್ಲೇ ಇದ್ದೀರಾ ತಾನೇ ಎಂದು ಅವಳ ಮುಖದ ಬಳಿ ಕೈ ಆಡಿಸುವುದನ್ನು ನೋಡಿ ಹ್ಞೂ ಎಂದು ಬಂದು ಕಾರಿನಲ್ಲಿ ಕುಳಿತಳು. ಜೋರಾಗಿ ಬಾಗಿಲು ಜಡಿದನು. ಅವನ ಹಿಂದೆಯೇ ಬಂದ ವೈಷ್ಣವಿ. ತೇಜಸ್, ಬಾಗಿಲು ತೆಗೆಯೋ ಪ್ಲೀಸ್ ಎಂದು ಬಾಗಿಲು ಬಡಿದಳು. ವೈಶು, ಏನಾಯ್ತಮ್ಮ, ಯಾಕೆ? ತೇಜಸ್ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾನೆ. ಮಗನ ಈ ರೀತಿಯ ಅನಿರೀಕ್ಷಿತ ನಡೆಗೆ. ಮಾವ, ನಾನು ಆಮೇಲೆ ಹೇಳ್ತೀನಿ, ಫಸ್ಟ್ ತೇಜಸ್ವಿಗೆ ಬಾಗಿಲು ತೆಗೆಯೋಳಕ್ಕೆ ಹೇಳಿ ಎಂದು ಕಣ್ಣೀರು ಹಾಕುತ್ತಿದ್ದ ವೈಷ್ಣವಿಯನ್ನು ನೋಡಿದ ಪ್ರಸನ್ನರವರಿಗೆ ಒಂದು ತಿಳಿದಂತಾಯಿತು. ತೇಜು, ಬಾಗಿಲು ತೆಗೆಯಪ್ಪ, ಯಾಕೆ ಹೀಗೆ ಬಾಗಿಲು ಹಾಕಿಕೊಂಡಿದ್ದೀಯಾ ಎಂದನ. ಅಪ್ಪನ ಮಾತಿಗೆ ದಡಾರನೆ ಬಾಗಿಲು ತೆಗೆದವನೇ. ಅಪ್ಪ, ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಟು ಬಿಡಿ ಎಂದು ದಡಾರನೆ ಬಾಗಿಲು ಹಾಕಿದನು. ವೈಷ್ಣವಿ, ಏನಾಯ್ತಮ್ಮ ಇವನಿಗೆ, ಯಾಕೆ ಹೀಗೆ ಆಡುತ್ತಿದ್ದಾನೆ? ಹೌದು, ಇವತ್ತು ಮಧುಗೆ ತನ್ನ ಪ್ರೀತಿಯ ವಿಷಯ ತಿಳಿಸಿದನ. ನೀನ್ಯಾಕಮ್ಮ ಆಡುತ್ತಿದ್ದೀಯಾ? ಇವರಿಬ್ಬರ ವರ್ತನೆ ಸೋಜಿಗೆ ಎನಿಸಿತು ಪ್ರಸನ್ನರವರಿಗೆ. ಇವತ್ತು ಮದುವೆ ಆಯಿತು ಅಪ್ಪ ಎಂದು ಅಳುತ್ತಿದ್ದ ಸೊಸೆಯನ್ನು ನೋಡಿ, ಏನು ಹೇಳುತ್ತಿದ್ದೀಯಮ್ಮ ಎಂದು ಆಶ್ಚರ್ಯವಾಗಿ ಕೇಳಿದರು. ಹೌದು ಮಾವ, ಮಧು ಸೂರ್ಯನ ಮದುವೆಯಾದಳು ಎಂದು ಮದುವೆ ಮನೆಯಲ್ಲಿ ನಡೆದ ಎಲ್ಲ ವಿಷಯಗಳನ್ನು ವಿವರಿಸಿದಳು ವೈಷ್ಣವಿ. ಮಾವ, ನನಗೆ ತೇಜುನ ಹೇಗೆ ಸಮಾಧಾನ ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದಳು. ಅವನ ಕಣ್ಣೀರು ನೋಡಿದಾಗಿನಿಂದ ಅವಳ ಮನಸ್ಸು ಸಮಸ್ಥಿತಿ ತಪ್ಪಿತ್ತು. ಮಧು ಮದುವೆಯಾದ ವಿಷಯ ಕೇಳಿ ಪ್ರಸನ್ನರವರಿಗೆ ಒಂದೆಡೆ ಮಗನ ಪ್ರೀತಿ ಸಿಗಲಿಲ್ಲವೆಂದು ಬೇಸರವಾದರೆ, ಮತ್ತೊಂದೆಡೆ ತನ್ನ ಮುದ್ದಿನ ಸೊಸೆ ವೈಷ್ಣವಿಯನ್ನು ತೇಜಸ್ವಿಗೆ ತಂದುಕೊಳ್ಳಬೇಕೆಂಬ ಆಸೆ ಜೀವಂತವಾಯಿತಲ್ಲ ಎಂಬ ಖುಷಿ. ಅಲ್ಲ ವೈಶು, ನಿನಗೆ ಮೊದಲು ತೇಜುನ ಕಂಡರೆ ಹಾವು ತುಳಿದಂತೆ ಆಡುತ್ತಿದ್ದೆ, ಈಗ ತೇಜಸ್ವಿಯನ್ನ ಸಮಾಧಾನ ಮಾಡೋಕೆ ಬಂದಿದ್ದೀಯಾ ಎಂದರೆ ನನಗೆ ಆಶ್ಚರ್ಯವಾಗುತ್ತಿದೆ ಎಂದು ಸೊಸೆ ಭುಜ ಬಳಸಿದರು. ಮಾವ, ಈ ಹೊತ್ತಲ್ಲೂ ತಮಾಷೆ ಮಾಡಬೇಡಿ, ನನಗೆ ತುಂಬ ಭಯವಾಗುತ್ತಿದೆ. ತೇಜಸ್ವಿ ಪ್ರಾಣಕ್ಕೇನಾದರೂ ಅಪಾಯ ಮಾಡಿಕೊಂಡು ಬಿಟ್ಟರೆ ಎಂದು ತನ್ನ ಕಣ್ಣಿನಿಂದ ಬಂದ ಕಣ್ಣೀರನ್ನು ಒರೆಸಿಕೊಂಡು ಪ್ರಸನ್ನರವನನ್ನು ನೋಡಿದಳು. ತನ್ನ ಮಗನ ಬಗ್ಗೆ ವೈಷ್ಣವಿಗಿರುವ ಕಾಳಜಿ ನೋಡಿ ಮನ ತುಂಬಿ ಬಂತು ಪ್ರಸನ್ನರವರಿಗೆ. ವೈಶು, ಅವನು ಬಂಡೆಕಲ್ಲು, ಯಾವತ್ತೂ ಎಷ್ಟೇ ಕಷ್ಟ ಬರಲಿ ತನ್ನ ಪ್ರಾಣಕ್ಕೆ ಅಪಾಯ ಮಾಡಿಕೊಳ್ಳುವನಲ್ಲ. ನೀನೇನು ಚಿಂತೆ ಮಾಡಬೇಡ, ಸ್ವಲ್ಪ ಹೊತ್ತು ಆಮೇಲೆ ಅವನೇ ಬಾಗಿಲು ತೆಗೆಯುತ್ತಾನೆ, ಅತ್ತು ಬಿಡಲಿ. ಅವನ ಮನಸ್ಸು
ಗೆ ಸಮಾಧಾನವಾಗುವವರೆಗೂ ಮಾವ ಅವನ ಪ್ರೀತಿ ಸಿಕ್ಕಿಲ್ಲ ಎಂದು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಎಂದು ಮುಂದೆ ಏನೇನೋ ಹೇಳಲು ಬಂದ ವೈಷ್ಣವಿಯನ್ನು ತಡೆದು, ತುಂಬ ಯೋಚಿಸುತ್ತಿದ್ದೀಯಾ ನೀನು ವೈಶು? ನಾನು ನನ್ನ ಮಗನನ್ನು ಎಷ್ಟೇ ಕಷ್ಟ ಬಂದರೂ ಕಷ್ಟಗಳ ಜೊತೆ ಬದುಕಲು ಕಲಿಸಿದ್ದೀನಿ. ಅವನು ಆತ್ಮಹತ್ಯೆ ನಿರ್ಧಾರ ಮಾಡಲ್ಲ. ನೀನು ಯೋಚಿಸಬೇಡ. ನಾನು ಅಡುಗೆ ಮಾಡುತ್ತೇನೆ, ನೀನು ತರಕಾರಿ ಕಟ್ ಮಾಡಿ ಕೊಡು ಬಾ. ಅಡುಗೆಯಾಗುವಷ್ಟರಲ್ಲಿ ಅವನು ಬಾಗಿಲು ತೆಗೆದು ಬರುತ್ತಾನೆ, ಬಾ ಎಂದು ವೈಷ್ಣವಿಯನ್ನು ಕೈ ಹಿಡಿದು ಅಡುಗೆ ಮನೆ ಬಳಿ ಕರೆದುಕೊಂಡು ಬಂದರು. ಅಡುಗೆ ಮುಗಿಸಿ ಹಾಲ್ನಲ್ಲಿ ಕುಳಿತ ವೈಷ್ಣವಿ, ಮಾವ ಇನ್ನೂ ಅವನು ಬಾಗಿಲು ತೆಗೆಯಲಿಲ್ಲವಲ್ಲ ಎಂದು ಆತಂಕದಿಂದ ಅವನ ರೂಮಿನ ಬಾಗಿಲನ್ನೇ ನೋಡುತ್ತಿದ್ದಳು. ವೈಶು ಎಂದು ಅವಳ ಕೈ ಅಮುಕಿ ಕಣ್ಣಲ್ಲೇ ಸಮಾಧಾನ ಮಾಡಿದರು. ಬಾಗಿಲು ತೆಗೆದ ಹೊರಬಂದ ತೇಜಸ್ವಿ ತನ್ನಪ್ಪನನ್ನು ಗಟ್ಟಿಯಾಗಿ ತಪ್ಪಿ, ಅಪ್ಪ, ಮಧು ಬೇರೆಯವರನ್ನ ಮದುವೆ ಆಗಿಬಿಟ್ಟಳು ಎಂದು ಕಣ್ಣೀರು ಹಾಕಿದ. ಇದು ನನಗೆಲ್ಲ ವೈಶು ಹೇಳಿದ್ದಾಳೆ, ಸಮಾಧಾನ ಮಾಡಿಕೊ. ನಾನು ನಿನಗೆ ಮೊದಲೇ ಹೇಳಿದ್ದೆ, ರೋಗ ಮತ್ತು ಪ್ರೀತಿನ ಯಾವತ್ತೂ ಮುಚ್ಚಿಡಬಾರದು, ಅದು ಯಾವತ್ತಿದ್ದರೂ ನಮಗೆ ಅಪಾಯನೇ ಎಂದು. ನೀನು ನಿನ್ನ ಪ್ರೀತಿಯ ವಿಷಯ ಮಧುಗೆ ನೀನು ಯಾಕೆ ತಿಳಿಸಲಿಲ್ಲ? ನೀನು ಏನು ಮಾಡಿದೆ? ನೀನು ಮಾತ್ರ ನಿನ್ನ ಪ್ರೀತಿಯ ವಿಷಯ ಹೇಳದಿರೆ ಸುಮ್ಮನೆ ಕಾಲಹರಣ ಮಾಡಿದೆ. ಈಗ ನಮಗೆ ಮಧು ಮೋಸ ಮಾಡಿದಳು ಎಂದು ಅವಳನ್ನು ನಿಂದಿಸೋದು ತಪ್ಪು. ತಂದೆ ತಾಯಿ ಇಲ್ಲದೆ ದೊಡ್ಡಪ್ಪನ ಕೈಗಳಿಗೆ ಬೆಳೆದವಳು, ಅವರ ಮಾತು ಮೀರೋಕ್ಕಾಗೋತಾ? ಅವಳು ಮದುವೆಯಾದಳು, ಅದರಲ್ಲಿ ಮಧು ತಪ್ಪೇನಿದೆ? ನನಗೆ ಗೊತ್ತು ಅಪ್ಪ, ಆದರೆ ನನಗೆ ಮಧುನ ಮರೆಯೋಕ್ಕಾಗುತ್ತಿಲ್ಲ ಅಷ್ಟೇ ಎಂದ. ಅಪ್ಪನ ಹತ್ತಿರ ಹೆಚ್ಚು ನೋವು ಕೊಡಲು ಇಚ್ಛಿಸಲಿಲ್ಲ. ಸರಿ ಬನ್ನಿ ಊಟ ಮಾಡೋಣ ಎಂದು ಮೂವರು ಊಟ ಮುಗಿಸಿದರು. ಮಾವ, ನಾನಿನ್ನು ಮನೆಗೆ ಹೊರಡುತ್ತೇನೆ ಎಂದು ಮನೆಗೊರಡಲು ನಿಂತಿದ್ದ ವೈಷ್ಣವಿಯನ್ನು ತಡೆದ ತೇಜು, ವೈಶು ಬೇಡ, ಇವತ್ತು ನೀನು ಇಲ್ಲೇ ಇರು, ನಾಳೆ ನಾನೇ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಎಂದವನ ಮಾತಿಗೆ ಮಾವ ಸೊಸೆ ಇಬ್ಬರು ಮುಖ ನೋಡಿಕೊಂಡರು. ವೈಷ್ಣವಿ ಮನೆಗೆ ಬಂದಾಗಲೆಲ್ಲ, ಯಾವಾಗ ಹೋಗುತ್ತೀಯಾ ನಿಮ್ಮ ಮನೆಗೆ ಎನ್ನುತ್ತಿದ್ದವನು ಮೊದಲ ಬಾರಿಗೆ ನಮ್ಮ ಮನೆಯಲ್ಲಿ ಇರು ಎನ್ನುತ್ತಿರುವನು. ಇಬ್ಬರಿಗೂ ಆಶ್ಚರ್ಯ. ಅಲ್ಲ, ಇವತ್ತು ನಿಜವಾಗ್ಲೂ ಸೂರ್ಯ ಪೂರ್ವದಲ್ಲೇ ಹುಟ್ಟಿದ್ದಾನೆ ತಾನೆ? ಇಬ್ಬರು ಇಷ್ಟೊಂದು ಬದಲಾಗಿದ್ದು ನೋಡುತ್ತಿದ್ದಾರೆ, ನನಗೆ ನಿಜವಾಗ್ಲೂ ಆಶ್ಚರ್ಯವೆನಿಸುತ್ತಿದೆ ಎಂದರು ಪ್ರಸನ್ನರವರು. ತನ್ನ ತೋಳಿಗೊರಗಿ ಸಂಪಾದ ನಿದ್ರೆಯಲ್ಲಿದ್ದವಳನ್ನು ನೋಡಿ, ಅಲ್ಲ, ಇವಳಿಗೆ ಯಾವ ಯೋಚನೆಯೂ ಇಲ್ವಾ? ಅಲ್ಲ, ನಿದ್ರೆಗೆ ಬರುತ್ತೆ. ಒಬ್ಬ ಪ್ರೀತಿಸಿ ಇನ್ನೊಬ್ಬರನ್ನ ಮದುವೆಯಾಗಿ ದೊಡ್ಡವರು ಹೇಳಿದ್ದು ನಿಜ. ಚಿಂತೆ ಇಲ್ಲದವರಿಗೆ ಸಂತೆಯಲ್ಲೂ ನಿದ್ದೆಯಂತೆ. ಹಾಗೆ ಇವಳು ಯಾವ ಚಿಂತೆ ಇಲ್ಲದೆ ಮಲಗಿದ್ದಾಳೆ ಎಂದು ಅಸಹನೆಯಿಂದ ಅವಳನ್ನು ಎಬ್ಬಿಸಲು ನೋಡಿದ. ಛೆ ಎಂದುಕೊಂಡು ಕೈ ಹಿಸುಕಿ ಕೊಂಡ. ಅವಳಿಗೂ ತಿಳಿಯದು ಎಂದು ರಾತ್ರಿ ಹೊರತುಪಡಿಸಿ ಮಧ್ಯಾಹ್ನವೆಂದು ನಿದ್ರೆ ಹೋದವಳಲ್ಲ. ಸೂರ್ಯನ ಭುಜ ಭದ್ರವಾದ ನೆಲೆ ಎಂಬಂತೆ ನಿದ್ರೆ ಹೋಗಿದ್ದಳು. ನಿಧಾನವಾಗಿ ಕಣ್ಣು ಬಿಟ್ಟವಳಿಗೆ ಕಂಡಿದ್ದು ತನ್ನನ್ನೇ ನೋಡುತ್ತಿರುವ ಪತಿದೇವ. ಅವನ ಮುಖ ನೋಡಿದ್ದೆ. ಅವನ ತೋಳು ಬಿಟ್ಟು ಪಕ್ಕಕ್ಕೆ ಸರಿದು ಕಿಟಕಿಯಿಂದ ಹೊರ ನೋಡಿದಳು. ಆಗಲೇ ಸಮಯ 4 ಎದ್ದು ಆಗಿತ್ತು. ಸುತ್ತಲೂ ಭತ್ತದ ಗದ್ದೆಯನ್ನು ನೋಡಿ ಅವಳ ತುಟಿ ಅರಳಿತು. ಅತ್ತಿಗೆ ಚೆನ್ನಾಗಿ ನಿದ್ರೆ ಮಾಡಿದರ? ಇನ್ನೇನು ನಮ್ಮ ಊರು ನಂಜನಗೂಡು ಬಂತು ಎಂದಳು. ಅನು, ಹ್ಞೂ ಅನು ಎಂದಳು. ಭಾರತಿ, ಇನ್ನೇನು ಆಗುತ್ತೆ? ನನ್ನ ಭುಜ ದಿಂಬು ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಹೋಗಿದ್ದಾಳೆ ಎಂದ ಸೂರ್ಯನ ಕೋಪದಿಂದ. ಕೋಪ ಮಾಡಿಕೊಳ್ಳುತ್ತೀಯಾ? ದೂರ ಪ್ರಯಾಣ, ನಿದ್ದೆ ಬಂದಿದೆ ಅಷ್ಟೇ ಎಂದು ಗೆಳೆಯನ ಮುಖ ನೋಡಿದ ಸಂಜೆ. ಕಾರಿನಿಂದ ಇಳಿದವಳು ಎದುರಿಗಿತ್ತು 2 ಅಂತಸ್ತಿನ ಮನೆ. ಸುತ್ತಲೂ ಬಗೆ ಬಗೆಯ ಹೂವಿನ ಗಿಡಗಳು. ಮನೆ ಬಲಗಡೆ ಒಂದು ಟ್ರ್ಯಾಕ್ಟರ್, ಬುಲೆಟ್ ಬೈಕ್. ಮನೆ ನೋಡಲು ದೊಡ್ಡದಾಗಿತ್ತು. ಅಲ್ಲ ಅಂಕಿತಾ, ನಿಮ್ಮ ಹತ್ತಿರ ಒಳ್ಳೆ ಮನೆ ಇಲ್ಲ ಎಂದಳು. ಇದಕ್ಕಿಂತ ದೊಡ್ಡ ಮನೆ ಬೇಕಿತ್ತ? ದೊಡ್ಡಪ್ಪ ಹೇಳಿದಂತೆ ಅನುಕೂಲಸ್ಥರೇ ಎಂದು ಸುತ್ತಲೂ ನೋಡುತ್ತಿದ್ದವಳ ನೋಡಿ ಅತ್ತಿಗೆ ಬನ್ನಿ ಎಂದು ಅನು ಎಚ್ಚರಿಸಿದಾಗಲೇ ಅವಳು ವಾಸ್ತವಕ್ಕೆ ಬಂದು ತನ್ನ ಪಕ್ಕ ನಿಂತಿದ್ದ ಗಂಡ ಎಲ್ಲಿ ಎಂದು ನೋಡಿದಳು. ಅವನು ಸಂಜೆ ಜೊತೆ ಮುಂದೆ ಹೋಗುತ್ತಿರುವುದನ್ನು ಕಂಡು, ಯಾಕೋ ಸೂರ್ಯ, ಇಷ್ಟು ತಡ ಮಾಡಿದ್ದೀರಾ ಬರೋಕೆ ಎಂದು ಮಧುಳ ಮುಖವನ್ನು ನೋಡುತ್ತಾ ಕೇಳಿದರು ವಿದ್ಯಾ. ಅಮ್ಮ, ಕಾರ್ ಪಂಚರ್ ಆಗಿತ್ತು, ಟೈರ್ ತೆಗೆದು ಬೇರೆ ಟೈರ್ ಹಾಕಿ ಬರುವಷ್ಟರಲ್ಲಿ ತಡವಾಯಿತು ಎಂದ. ಛೇ, ಇವಳು ಮನೆಗೂ ಬರೋಕ್ಕೂ ಮುಂಚೆನೇ ಕಾರು ಪಂಚರ್ ಆಯ್ತಾ? ಮುಂದೆ ಇವಳು ನಮ್ಮ ಮನೆಗೆ ಕಾಲಿಟ್ಟ ಮೇಲೆ ಏನೇನಾಗುತ್ತೋ? ನಾ ಕಾಣೆ, ಎಲ್ಲ ನೀನೇ ಕಾಪಾಡಬೇಕು ಶಿವನೇ ಎಂದು ಒಳಗಿರು ಸೇರು ತಂದರು. ತಗೊಮ್ಮ ಮಧುರ, ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೊಸ್ತಿಲಿಗೆ ಪೂಜೆ ಮಾಡಿ ಸೇರುವುದು, ಒಳಗೆ ಬಾ ಎಂದರು. ವಿದ್ಯಾ, ಅಲ್ಲಿದ್ದ ಎಲ್ಲ ಹೆಂಗಳೆಯರು, ಇದೇನು ವಿದ್ಯಾ, ನವದಂಪತಿಗಳು ಗಂಡನ ಹೆಸರನ್ನ ಹೆಂಡತಿ, ಹೆಂಡತಿ ಹೆಸರನ್ನ ಗಂಡ ಹೇಳಬೇಕು, ಆಗಲೇ ಒಳಗೆ ಬಿಡುವುದು. ಹೇಳಮ್ಮ ಹೆಂಗಳೆಯರು ಕೇಳಿದರು. ನಿಧಾನವಾಗಿ ಗಂಡನ ಹೆಸರು ಸೂರ್ಯಪ್ರಕಾಶ್ ಎಂದವಳು. ಧ್ವನಿ ಜೇನಿನಂತೆ ಸಿಹಿಯಾಗಿತ್ತು. ಏನೋ ಸುಂದರ, ನಿನ್ನ ಹೆಂಡತಿ ಹೆಸರು ಹೇಳು, ಆಮೇಲೆ ನಿನ್ನ ಒಳಗೆ ಬಿಡುತ್ತೇವೆ. ಅಂಕಿತಾನ ಯೋಚನೆಯಲ್ಲೇ ಮುಳುಗಿ ಹೋಗಿದ್ದವನು ಅಂಕಿತಾ ಎನ್ನಲು ಬಂದವನು ನಾಲಿಗೆ ಕಚ್ಚಿಕೊಂಡು ಮಧುರ ಎಂದ. ತನ್ನ ಹೆಸರನ್ನು ಎಲ್ಲರೂ ತುಂಡರಿಸಿ ಮಧು ಎಂದು ಕರೆಯುತ್ತಿದ್ದರು. ಮೊದಲ ಬಾರಿಗೆ ಅವನ ಬಾಯಲ್ಲಿ ಮಧುರ ಎಂದು ಬಂದಿದ್ದು ಎದ್ದು ಅವನನ್ನೇ ನೋಡುತ್ತಾ ನಿಂತಿದ್ದವಳಿಗೆ ಸಾಕು ನೋಡಿದ್ದು, ನಮ್ಮ ಹುಡುಗನನ್ನ ಅವನಿಗೆ ದೃಷ್ಟಿಯಾಗುತ್ತೆ ಎಂದ ಹೆಂಗಳೆಯರ ಮುಸಿ ಮುಸಿ ನಗುವನ್ನು ನೋಡಿ ನಾಚಿಕೆಯಿಂದ ತಲೆ ಕೆಳಗೆ ಹಾಕಿದಳು. ಸೇರುವದ್ದು ಬಲಗಾಲಿಟ್ಟು ಮನೆ ಪ್ರವೇಶಿಸಿದಳು ಮಧುರ. ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ತನ್ನ ನೆಚ್ಚಿನ ಶಿವಪ್ಪನಿಗೆ ಕೈ ಮುಗಿದು, ಶಿವಪ್ಪ, ಎಲ್ಲರಿಗೂ ಒಳ್ಳೆಯದು ಮಾಡು ಎಂದು ದೇವರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸಿ ಹೊರಬಂದಳು ಮಧುರ. ನವದಂಪತಿಗಳಿಬ್ಬರು ಅಲ್ಲಿಂದ ಎಲ್ಲ ಹಿರಿಯರ ಆಶೀರ್ವಾದ ತೆಗೆದುಕೊಂಡರು. ಏನೇ ಹೇಳು ವಿದ್ಯಾ, ನಿನ್ನ ಸೊಸೆ ಬಣ್ಣ ಸ್ವಲ್ಪ ಕಮ್ಮಿಯಾದರೂ ನೋಡೋಕೆ ತುಂಬ ಲಕ್ಷಣವಾಗಿದ್ದಾಳೆ ಎಂದರು ಅಲ್ಲಿದ್ದ ಒಬ್ಬ ಹೆಂಗಸು. ಮೊದಲ ಬಾರಿಗೆ ತಮ್ಮ ಸೊಸೆಯ ಮುಖವನ್ನು ನೋಡಿದರು ವಿದ್ಯಾ. ನಿಜವಾಗಿಯೂ ಅವರು ಹೇಳಿದಂತೆ ಲಕ್ಷಣವಾಗಿಯೇ ಇದ್ದಾಳೆ.
ಆದರೆ ಸರಿತಾ ಹೇಳಿದ ಹಾಗೆ ಅವಳ ಕಾಲ್ಗುಣ ಸರಿಯಿಲ್ಲ ಎಂದರೆ ಅಯ್ಯೋ ನಮ್ಮ ಮನೆಗೆ ದರಿದ್ರ ಒಕ್ಕರಿಸಿ ಬಿಟ್ಟರೆ ಎಂದುಕೊಂಡು ಸುಮ್ಮನೆ ಕೇವಲವಾಗಿ ನಗುತ್ತಾ ನಿಂತರು ವಿದ್ಯಾ. ಊಟ ಮುಗಿದ ನಂತರ ಅನು ಮಧುನ ನಿನ್ನ ರೂಮ್ಗೆ ಕರೆದುಕೊಂಡು ಹೋಗು ಎಂದು ಮಗಳ ಕಡೆ ನೋಡಿದರು ವಿದ್ಯಾ. ಸರಿ ಅಮ್ಮ ಬನ್ನಿ ಅತ್ತಿಗೆ ಎಂದು ಮಧುಳನ್ನ ಕೈ ಹಿಡಿದುಕೊಂಡು ತನ್ನ ರೂಮ್ ಬಳಿ ಕರೆತಂದಳು. ಅವನು ಕರೆದುಕೊಂಡು ಬಂದ ರೂಮನ್ನು ನೋಡುತ್ತಾ ನಿಂತವಳು. ದೊಡ್ಡದಾದ ಮಂಚ, ಮೆತ್ತನೆಯ ಹಾಸಿಗೆ, ದೊಡ್ಡದಾದ ಕಬೋರ್ಡ್, ಅಟ್ಯಾಚ್ ಬಾತ್ರೂಮ್, ಎಸಿ, ಫ್ಯಾನ್ ಎಲ್ಲ ಆಧುನೀಕರಣವಾಗಿತ್ತು. ಹೊರಗಡೆಯಿಂದ ನೋಡಲು ಹಳ್ಳಿ ಮನೆಯಂತೆ ಕಂಡರು. ಮನೆಯೆಲ್ಲ ನಗರ ಶೈಲಿಯಲ್ಲಿತ್ತು. ಅತ್ತಿಗೆ ಏನು ಯೋಚನೆ ಮಾಡುತ್ತಿದ್ದೀರಾ ಎಂದು ಮಧುರ ಭುಜದ ಮೇಲೆ ಕೈ ಇಟ್ಟಳು. ಏನಿಲ್ಲ ಅನು, ಹೊರಗಡೆಯಿಂದ ಹಳ್ಳಿ ಮನೆ ಥರ ಕಂಡರು, ಒಳಗೆಲ್ಲ ನಗರದ ಶೈಲಿಯಲ್ಲೇ ಇದೆಯಲ್ಲ ಅದಕ್ಕೆ ನೋಡುತ್ತಿದ್ದೆ. ಹಳ್ಳಿ ಮನೆ ಥರ ಕಂಡರು, ಒಳಗೆಲ್ಲ ಸಿಟಿ ಸ್ಟೈಲ್ನಲ್ಲಿ ಇರಬೇಕು ಎಂದು ಅವನೇ ಈ ಥರ ಮನೆ ಕಟ್ಟಿಸಿದ್ದು. ಏನೇ ಆಗಲಿ ಬಾಯಿ ಸಿಹಿ ಮಾಡೋಣ ಎಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟಳು. ಅನು ಆಶ್ಚರ್ಯವಾಗಿ ಅವಳನ್ನೇ ನೋಡುತ್ತಾ ನಿಂತಿದ್ದವಳನ್ನು ಮಂಚದ ಮೇಲೆ ಕೂರಿಸಿ, ಅನು ನನಗಂತೂ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ, ನೀವು ನನಗೆ ಅತ್ತಿಗೆಯಾಗಿ ಬಂದಿದ್ದು. ನಮ್ಮಣ್ಣ ಅಂಕಿತಾನ ಇಷ್ಟಪಡುತ್ತಿದ್ದು ನನಗೆ ಒಂಚೂರು ಇಷ್ಟವಿರಲಿಲ್ಲ ಎಂದಳು ದಿಂಬು ಸರಿ ಮಾಡುತ್ತಾನು. ಯಾಕೆ ನನಗೆ ಅಂಕಿತ ಇಷ್ಟವಿಲ್ಲ? ಅವಳಿಗೂ ಆಶ್ಚರ್ಯ. ನಾನು ಸೂರ್ಯನ ಮದುವೆಯಾಗಿದ್ದು ಯಾರಿಗೆ ಖುಷಿಯಾಗಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅನು ಮಾತ್ರ ಖುಷಿಯಾಗಿದ್ದಳು. ಯಾಕೆ ಎಂದು ಗೊತ್ತಿರಲಿಲ್ಲ ಅವಳಿಗೆ. ಅಯ್ಯೋ ಅತ್ತಿಗೆ, ನನಗೆ ಮೊದಲಿನಿಂದ ಅಂಕಿತ ಎಂದರೆ ಇಷ್ಟವಿಲ್ಲ. ತುಂಬ ಕೊಬ್ಬು ತೋರಿಸುತ್ತಾಳೆ. ನಾವು ಹಳ್ಳಿಯಲ್ಲಿದ್ದೀವಿ ಎಂದು ನಮ್ಮನ್ನು ಅನಾಗರಿಕರಾಗಿ ನೋಡುತ್ತಿದ್ದಾಳೆ. ನಮ್ಮ ಹತ್ತಿರ ದುಡ್ಡು ಇಲ್ಲವೆಂಬಂತೆ ನಮ್ಮ ಅಣ್ಣ ಅವಳಿಗೆ ಸಮಯ ಕೊಡುವುದಿಲ್ಲವಂತೆ. ಮದುವೆ ಮನೆಯಲ್ಲಿ ನಮ್ಮಣ್ಣನಿಗೆ ಎಷ್ಟು ಅವಮಾನ ಮಾಡಿದಳು. ಅದಕ್ಕೆ ಅತ್ತಿಗೆ ಅವಳು ನನಗೆ ಇಷ್ಟವಿಲ್ಲ. ನಿಮಗೂ ಕೂಡ ಹಳ್ಳಿಯಲ್ಲಿ ಇರೋದಕ್ಕೆ ಬೇಸರನಾ ಎಂದಳು ಪೆಚ್ಚು ಮಗ ಹೊತ್ತು ಕೇಳಿದ ಮಾತಿಗೆ ಸಣ್ಣದಾಗಿ ನಗುತ್ತಾ. ನಾನು ಕೂಡ ಹಳ್ಳಿಯಲ್ಲೇ ಬೆಳೆದವಳು ಅನು. 6-7 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದಿದ್ದು. ನನಗೂ ಹಳ್ಳಿ ಎಂದರೆ ತುಂಬ ಇಷ್ಟ. ಏನು ಓದುತ್ತಿದ್ದೀಯಾ ಅನು ಎಂದ ಮಧುರಾಳಿಗೆ. ಏನು ಓದುತ್ತಿದ್ದೀನಿ ಎಂದು ಹೇಳೇ ಇಲ್ಲ ಅಲ್ವಾ? ಅಯ್ಯೋ ಎಂದು ತನ್ನ ತಲೆಯನ್ನೇ ತಾನೇ ಮೊಟಕಿಕೊಂಡು, ಫೈನಲ್ ಇಯರ್ BCom. ಆದಷ್ಟು ಬೇಗ ಡಿಗ್ರಿ ಮುಗಿಸಿಬಿಟ್ಟರೆ ಸಾಕಪ್ಪ, ಮುಂದಕ್ಕೆ ಓದೋಕ್ಕಾಗಲ್ಲ. ಸಾಕು ಡಿಗ್ರಿ ಒಂದು ತೆಗೆದುಕೊಂಡರೆ ಎಂದು ಹಾಸಿಗೆ ಮೇಲೆ ಕುಳಿತಳು. ಅನು ಏನು ಹೇಳುತ್ತಿದ್ದೀಯಾನು? ಈಗಿನ ಕಾಲದಲ್ಲಿ 2 ಡಿಗ್ರಿ ಮಾಡಿದವರಿಗೆ ಕೆಲಸ ಸಿಗೋದು ಕಷ್ಟ. ಅದರಲ್ಲಿ ನೀನು ಒಂದೇ ಡಿಗ್ರಿ ಸಾಕು ಎನ್ನುತ್ತಿದ್ದೀಯಾ? ನಿಮ್ಮಣ್ಣ ಸೈನ್ಸ್ ತೆಗೆದುಕೊಂಡು ಡಾಕ್ಟರ್ ಓದಿದ್ದಾರೆ. ನೀನು ಸೈನ್ಸ್ ತೆಗೆದುಕೊಂಡು ಇಂಜಿನಿಯರಿಂಗ್ ಮಾಡಬಹುದಿತ್ತಲ್ವಾ? ಇಲ್ಲ ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಬಹುದಿತ್ತಲ್ವಾ ಎಂದಳು. ಅಯ್ಯೋ ಡಿಗ್ರಿನಲ್ಲಿರೋ ಬ್ಯಾಂಕ್ ಲಾಸ್ ಪಾಸಾದರೆ ಸಾಕು, ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಕನಸಿನ ಮಾತು ಅತ್ತಿಗೆ. ನಿಜ ಹೇಳ, ನಾನು ಓದಿರೋದಲ್ಲಿ ವೀಕು. ಇನ್ನು ಸೈನ್ಸ್ ಬಗ್ಗೆ ಹೇಳಲೇಬೇಡಿ, ಅದು ನನ್ನ ದುಶ್ಮನ್. ಸೈನ್ಸ್ ತೆಗೆದುಕೊಂಡು ಸಾಯೋಕ್ಕಿಂತ ಕಾಮರ್ಸ್ ತೆಗೆದುಕೊಂಡು ಕಾಮ್ ಆಗಿ ಇರೋಣ ಎಂದುಕೊಂಡೆ. ಇದ್ದಾನಲ್ಲ ನಿಮ್ಮ ಗಂಡ, ಸ್ಟ್ಯಾಟಿಸ್ಟಿಕ್ ಮತ್ತು ಮ್ಯಾಥ್ಸ್ ಕೊಡಿಸಿಬಿಟ್ಟ. ಹೇಗೋ ಕಷ್ಟಪಟ್ಟು PUC ಪಾಸ್ ಮಾಡಿದೆ. ನಮ್ಮಣ್ಣನು ಪುಸ್ತಕದ ಬದನೆಕಾಯಿ. ಮೊದಲೆಲ್ಲ ಕೈಯಲ್ಲಿ ಯಾವಾಗಲೂ ಪುಸ್ತಕವಿರೋದು, ಈಗ ಯಾವಾಗಲೂ ಸೆಥೋಸ್ಕೋಪ್ ಹಿಡಿದುಕೊಂಡಿರುತ್ತಾನೆ. ಅದು ಹೆಂಗೆ ಹಾಸ್ಟೆಲ್ನಲ್ಲಿ ಮೆಡಿಸನ್ ವಾಸನೆ ಕುಡಿದುಕೊಂಡಿರುತ್ತಾನೋ, ಅದರಲ್ಲೂ ಮನೋವೈದ್ಯ ಎಂದು ನಕ್ಕಳು. ಯಾಕೇನು ನಗುತ್ತಿದ್ದೀಯಾ ಎಂದು ಅವಳ ಮುಖ ನೋಡಿ. ಹಾಗೆಲ್ಲ ಹೇಳಬಾರದು ಅನು. ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಿಗೆ ಅದರದ್ದೇ ಆದ ಸ್ಥಾನಮಾನವಿರುತ್ತದೆ. ಯಾವುದು ಕಷ್ಟನೂ ಅಲ್ಲ, ಯಾವುದು ಸುಲಭನೂ ಅಲ್ಲ, ಅಭ್ಯಾಸವಾಗಿರುತ್ತದೆ. ಅತ್ತಿಗೆ ನೀವು ಪ್ರವಚನ ಶುರು ಮಾಡಬೇಡಿ. ಅಯ್ಯೋ ಮರೆತು ಹೋಗಿದ್ದೆ, ನೀವು ಲೆಕ್ಚರರ್ ಅಲ್ವಾ? ಹೌದು, ನೀವು ಸಬ್ಜೆಕ್ಟ್ ಲೆಕ್ಚರರ್ ಎಂದಳು. ಅಕೌಂಟ್ಸ್ ಎಂದಷ್ಟೇ ಉತ್ತರಿಸಿದಳು ಮಧುರ. ಅಯ್ಯಯ್ಯೋ ನೀವು ಅಕೌಂಟ್ಸ್ ಲೆಕ್ಚರರ, ನಾನೇನು ಎಕನಾಮಿಕ್ಸ್ ಲೆಕ್ಚರರ್ ಎಂದುಕೊಂಡಿದ್ದೆ ಅತ್ತಿಗೆ ಎಂದು ಅವಳ ಕಿವಿ ಬಳಿ ಬಂದು ಏನು ಗುಟ್ಟು ಹೇಳುವಂತೆ. ಅತ್ತಿಗೆ ನಂದು 4th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ಸ್ ಫೇಲ್ ಆಗಿದ್ದೆ. ನೀವು ಸ್ವಲ್ಪ ಹೇಳಿಕೊಟ್ಟು ಪಾಸ್ ಆಗೋ ರೀತಿ ಮಾಡಿಬಿಡಿ. ನಮ್ಮಣ್ಣನಿಗೆ ಹೇಳಬೇಡಿ ನಾನು ಎಲ್ಲ ಪಾಸಾಗಿದ್ದೀನಿ ಎಂದು ಸುಳ್ಳು ಹೇಳಿದ್ದೇನೆ. ಅಪ್ಪನಿಗೂ ಗೊತ್ತು, ಆದರೆ ಅಣ್ಣನಿಗೆ ಗೊತ್ತಿಲ್ಲ. ಈ ಸರ್ತಿ ಎಲ್ಲ ಪಾಸಾಗಿ ಬಿಡಬೇಕು. ಅದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು ಎಂದಳು. ಅವಳು ನೋಡಿದ ಪ್ರಕಾರ ಎಷ್ಟೊಂದು ಸ್ಟೂಡೆಂಟ್ಸ್ ತಮ್ಮ ತಂದೆ ತಾಯಿಯ ಬಳಿ ಫೇಲ್ ಆಗಿರುವ ವಿಷಯ ಮುಚ್ಚಿಡುತ್ತಾರೆ. ಇವಳು ಅವರ ಅಣ್ಣನ ಬಳಿ ಮುಚ್ಚಿಟ್ಟಿದ್ದಾಳಲ್ಲ, ಯಾಕೆ ಎಂದುಕೊಂಡು. ನಿಮ್ಮಣ್ಣನಿಗೆ ಗೊತ್ತಾದರೆ ಏನು ಮಾಡುತ್ತಾರೆ ಎಂದು ಕುತೂಹಲದಿಂದ ಕೇಳಿದಳು ಮಧುರ. ತನ್ನ ಹಣೆಯ ಮೇಲೆ ಕೈಯುತ್ತಿದ್ದ ಅನು. ಯಪ್ಪ ಅದರ ಬಗ್ಗೆ ಯಾಕೆ ಕೇಳ್ತೀರಾ? ಫೋನ್, TV ಬ್ಯಾನ್, ಆಮೇಲೆ ಪಾಕೆಟ್ ಮನಿ ಕಟ್. ಫ್ರೆಂಡ್ ಜೊತೆ ಹೊರಗಡೆ ಹೋಗುವ ಹಾಗಿಲ್ಲ. ಬುಕ್ಗಳನ್ನು ನನ್ನ ಮುಂದಿಟ್ಟು ಓದು ಎಂದು ನನ್ನ ಮುಂದೆಯೇ ಕುಳಿತು ಬಿಡುತ್ತಾನೆ. ಬೆಳಗ್ಗೆನೇ ಎಬ್ಬಿಸಿ ಧ್ಯಾನ ಮಾಡಿಸುತ್ತಾನೆ, ಜೊತೆಗೆ ಓದು ಎಂದು ಬೈಯುತ್ತಾನೆ. ಕೋಪಕ್ಕೆ ನನ್ನ ಅಮ್ಮ ಸುಮ್ಮನಾಗುತ್ತಾರೆ. ನಾನಂತೂ ಭಯಕ್ಕೆ ಅವನ ಎದುರು ಹೋಗೋದೇ ಇಲ್ಲ. ಆದರೆ ಅಪ್ಪ ನೋಡಿದ ತಕ್ಷಣ ಅವನ ಕೋಪ ಅಡ್ರೆಸ್ ಇಲ್ಲದಂಗೆ ಹೊರಟು ಹೋಗಿರುತ್ತದೆ. ಏಕೆಂದರೆ ನಮ್ಮಪ್ಪ ಎಂದರೆ ಅಣ್ಣನಿಗೆ ಭಯ. ಅಪ್ಪನನ್ನು ನೋಡಿದ ತಕ್ಷಣ ತಲೆ ಬಗ್ಗಿಸಿಕೊಂಡು ಸೈಡ್ನಲ್ಲಿ ನಿಂತ್ಕೊತಾನೆ. ಆದರೆ ನಾನು ಭಯಪಡಲ್ಲ, ಏಕೆಂದರೆ ನಾನು ಅಪ್ಪನ ಮಗಳು. ನಮ್ಮ ಅಣ್ಣ ಎಷ್ಟೇ ಸ್ಟ್ರಾಂಗ್ ಇದ್ದರೂ ನಮ್ಮಪ್ಪನ ಮುಂದೆ ವೀಕ್. ನಮ್ಮಣ್ಣ ಏನಾದರೂ ಕೋಪ ಮಾಡಿಕೊಂಡು ಬೈಯೋಕೆ ಬಂದರೆ ನಾನು ನಮ್ಮಪ್ಪನ ಹತ್ತಿರ ಹೋಗ್ತೀನಿ. ಆಗ ಅವನು ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೊತಾನೆ. ಆಗ ನಾನು ಅವನಿಗೆ ಉರಿಸೋದು ಹೇಗೆ
ಗೊತ್ತಾ ಅತ್ತಿಗೆ, ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಎಂದು ಹಾಡು ಹೇಳಿ ಎಂದವಳನ್ನು ನೋಡಿ ಚಂದದ ನಗೆ ಬೀರಿದರು ಮಧುರ. ವಾವತ್ತಿಗೆ, ನಿಮ್ಮ ನಗು ತುಂಬ ಚೆನ್ನಾಗಿದೆ. ನಿಮ್ಮ ನಗು ನೋಡಿ ನಮ್ಮಣ್ಣ ಬೋಲ್ಡ್ ಆಗಿಬಿಡುತ್ತಾನೆ ಎಂದ ತಕ್ಷಣ ಮಧು ಮುಖದಲ್ಲಿ ನಗು ಒಂದೇ ಕ್ಷಣಕ್ಕೆ ಮಾಯವಾಗಿತ್ತು. ಅತ್ತಿಗೆ, ತುಂಬ ಮಾತನಾಡಿದನಲ್ವಾ ನಾನು? ಅಮ್ಮ ಯಾವಾಗಲೂ ಬೈತಿರುತ್ತಾರೆ, ಕಪ್ಪೆ ಥರ ಒಟಗುಟ್ಟುತ್ತಿರುತ್ತೀಯ, ಬಾಯಿ ಮುಚ್ಚಿಕೊಂಡಿರೋಕೆ ಏನು ತೆಗೆದುಕೊಳ್ಳುತ್ತೀಯಾ ಎಂದು. ಹಾಗೇನೂ ಇಲ್ಲ ಅನು, ನನ್ನ ಫ್ರೆಂಡ್ಸ್ ವೈಷ್ಣವಿನೂ ಹೀಗೆ ಮಾತನಾಡುತ್ತಿರುತ್ತಾಳೆ. ಬಾ, ಟೈಮ್ ಆಯಿತು, ಮಲಗಿಕೊಳ್ಳೋಣ ಎಂದು ಹಾಸಿಗೆಯ ಮೇಲೆ ಉರುಳಿದಳು. ಆಕಾಶವನ್ನೇ ದಿಟ್ಟಿಸುತ್ತಾ ನಿಂತ ಸೂರ್ಯ, ದೇವರೇ, ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಆಟವಾಡಿದೆ? ಆಗಿರೋ ಮದುವೆನ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಛೇ, ನಾನು ಈ ಮದುವೆಗೆ ಒಪ್ಪಿಗೆ ದೊಡ್ಡ ತಪ್ಪು ಮಾಡಿದೆ. ಅಂಕಿತಾ ಮದುವೆಗೂ ಮುಂಚೆ ನಾನು ಒಬ್ಬನನ್ನು ಇಷ್ಟಪಟ್ಟಿದ್ದೀನಿ ಎಂದಳು. ಆದರೆ ಈ ಮಧು ಒಬ್ಬನನ್ನು ಇಷ್ಟಪಟ್ಟು ನನ್ನ ಮದುವೆಯಾಗಿದ್ದಾಳೆ. ಅಂಕಿತಾಗೂ ಮಧುಗೂ ಯಾವ ವ್ಯತ್ಯಾಸನೂ ಇಲ್ಲ. ಇಬ್ಬರೂ ನನ್ನ ಜೀವನದಲ್ಲಿ ಆಟವಾಡಿದ್ದಾರೆ. ಕಾರ್ತಿಕ್ ಹೇಳಿದ ಹಾಗೆ ಮಧು ಯಾರನ್ನು ಪ್ರೀತಿಸುತ್ತಿದ್ದರೆ, ನಾನೇ ತಪ್ಪು ತಿಳಿದಿದ್ದರೆ, ಹಾಗಾದರೆ ಅವಳ ಫ್ರೆಂಡ್ ಸೂರ್ಯನ ಮದುವೆಯಾಗೋಕ್ಕಿಂತ ತೇಜಸ್ವಿನ ಮದುವೆಯಾಗಿದ್ದರೆ ಚೆನ್ನಾಗಿರೋದು ಎಂದು ಹೇಳುತ್ತಿದ್ದಳ ಎಂದು ಯೋಚಿಸುತ್ತಿದ್ದವನಿಗೆ ಯಾರೋ ಹೆಗಲು ಮುಟ್ಟಿದಂತಾಯಿತು. ಎಂದು ತಿರುಗಿ ನೋಡಿದಾಗ, ಯಾಕಪ್ಪ ಸೂರ್ಯ ಇಲ್ಲಿ ನಿಂತಿದ್ದೀಯಾ, ನಿದ್ದೆ ಬರುತ್ತಿಲ್ಲವಾ ಎಂದ ಮಗನ ಕಳೆಗುಂದಿದ ಮುಖವನ್ನು ನೋಡಿ ಹೇಳಿದರು ಸತ್ಯಪ್ರಕಾಶ್. ನಿದ್ದೆ ಎಲ್ಲಿಂದ ಬರುತ್ತಪ್ಪ, ಮನಸ್ಸಿಗೆ ನೆಮ್ಮದಿ ಇದ್ದರೆ ತಾನೇ ನಿದ್ದೆ ಬರೋದು ಎಂದು ಮತ್ತೆ ಆಕಾಶ ದಿಟ್ಟಿಸುತ್ತಿದ್ದ. ನನಗೆ ಗೊತ್ತು ಸೂರ್ಯ, ನಿನ್ನ ಮನಸ್ಸಿನ ನೋವು, ಆದರೆ ಏನು ಮಾಡೋಕ್ಕಾಗುತ್ತದೆ? ಈಗ ಮಧು ನಿನ್ನ ಜೀವನದ ಸಂಗಾತಿ, ನಿನ್ನ ಸಹಚರಣಿ. ಅವಳನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡು. ಮಧು ತುಂಬ ಒಳ್ಳೆಯ ಹುಡುಗಿ ಸೂರ್ಯ. ಹಾಗಾದರೆ ನಾನು ಕೆಟ್ಟವನ ಅಪ್ಪ? ಎಲ್ಲರೂ ಮಧು ತುಂಬ ಒಳ್ಳೆಯ ಹುಡುಗಿ ಎಂದೇ ಹೇಳಿದ್ದೆ ಕೇಳಿದ್ದೀನಿ. ಅವನಿಗೆ ಬೇಸರವಾಗಿ ಕೇಳಿದ. ಛೇ, ಎಂತ ಮಾತನಾಡುತ್ತಿದ್ದೀಯ ಸೂರ್ಯ, ನಾನೆಲ್ಲಿ ಹೇಳಿದೆ ನೀನು ಕೆಟ್ಟವನೆಂದು? ಅಂಕಿತಾ ಬಿಟ್ಟು ಹೋದಳು ಎಂದು ನೀನು ಮಧುನ ಬಿಟ್ಟರೆ ನಿನಗೂ ಮತ್ತು ಅಂಕಿತಾಗೂ ಏನು ವ್ಯತ್ಯಾಸವಿರುತ್ತೆ? ಯಾರಿಗೆ ಯಾರೆಂದು ವಿಧಿ ಮೊದಲೇ ಬರೆದಿರುತ್ತಾನೆ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯಂ, ಋಣ ಇದ್ದವರು ಮಾತ್ರ ಸತಿಪತಿಯಾಗೋದು ಎಂದು ಮಗನ ಬುಧವನ್ನು ಅಮುಕಿ. ಒಂದನ್ನು ನಾವು ಕಳೆದುಕೊಂಡರೆ ನಮಗೆ ಅದಕ್ಕಿಂತ ಉತ್ತಮವಾದದ್ದು ಸಿಗುತ್ತದೆ ಎಂದು ಶ್ರೀಕೃಷ್ಣ ಹೇಳಿಲ್ಲವೇ? ನೀನು ಮಧು ಕೂತು ಮಾತನಾಡಿ ಜೀವನ ಶುರು ಮಾಡಿ. ಬಾ ಮಲಗು ಎಂದು ಮಗನ ಭುಜ ಬಳಸಿ ಒಳ ಕರೆತಂದರು. ಮಲಗಿದ್ದವಳಿಗೆ ಎಷ್ಟೊತ್ತಾದರೂ ನಿದ್ರೆ ಬರುವ ಸೂಚನೆ ಕಾಣಲೇ ಇಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊರಳಾಡಿ ಕೊನೆಗೆ ತಲೆ ಮೇಲೆ ಕೈ ಇಟ್ಟು, ದೇವರೇ, ನನ್ನ ಪಾಲಿಗೆ ನಿದ್ರೆಯನ್ನು ಕಸಿದುಕೊಂಡು ಬಿಟ್ಟಿದ್ದೀಯಾ? ನಿದ್ರೆಯಲ್ಲಾದರೂ ಎಲ್ಲ ಯೋಚನೆ ಮರೆತು ನೆಮ್ಮದಿ ಕಾಣಬಹುದಿತ್ತು. ಆದರೆ ನಿದ್ದೆಯನ್ನು ನನ್ನ ಹತ್ತಿರ ಸುಳಿಯುತ್ತಿಲ್ಲ. ಯಾರಿಗೂ ನಾನೆಂದರೆ ಇಷ್ಟವಿಲ್ಲ, ನಿದ್ರೆಗೂ ಕೂಡ. ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆ ಭಗವಂತ? ನಾನು ತಪ್ಪು ಮಾಡಿದೆನ? ಸೂರ್ಯನ ಮದುವೆಯಾಗಿ ದೊಡ್ಡಪ್ಪನ ಮಾತು ಕೇಳಿ ತಪ್ಪು ಮಾಡಿದೆನ? ವೈಶು ಹೇಳಿದ ಹಾಗೆ ನಾನು ಸ್ವಲ್ಪ ಯೋಚಿಸಬೇಕಿತ್ತು. ಹೌದು, ವೈಶು ಹೇಳಿದ ಹಾಗೆ ನಾನು ಸೂರ್ಯನ ಮದುವೆಯಾಗಿ ತಪ್ಪು ಮಾಡಿದೆ. ದೊಡ್ಡಪ್ಪನ ಮಾತಿಗೆ ಕಟ್ಟುಬಿದ್ದು ನಾನು ಮದುವೆಯಾಗಬಾರಿತ್ತು. ಹೇಗೋ ವಿದ್ಯೆ ಕೈಯಲ್ಲಿತ್ತು, ಒಂದು ಕೆಲಸವಿತ್ತು, ಸ್ವಾಭಿಮಾನದಿಂದ ಬದುಕಬಹುದಾದಿತ್ತು. ಆದರೆ ನಾನು ದೊಡ್ಡಪ್ಪ ನನ್ನ ಓದಿಸಿದ್ದಾರೆ, ಇರೋದಕ್ಕೆ ಜಾಗ ಕೊಟ್ಟಿದ್ದಾರೆ ಎಂದು ಅವರು ಹೇಳಿದ ಹಾಗೆ ಕೇಳಬಾರದಿತ್ತು ಎಂದು ಬುದ್ಧಿ ತರ್ಕಿಸಿದರೆ, ನಿನ್ನನ್ನು ಆ ಕಾಮುಕ ನಾಗೇಶನಿಂದ ಉಳಿಸಿ ನಿನಗೆ ವಿದ್ಯೆ ಕೊಡಿಸಿ ಕೆಲಸ ಸಿಗುವವರೆಗೂ ನಿನಗೆ ಆಶ್ರಯ ನೀಡಿದ್ದಾರೆ ಅವರು ಎಂದು ಮನಸ್ಸು ತರ್ಕಿಸುತ್ತಿತ್ತು. ಈಗ ಎಷ್ಟು ಜನ ಹುಡುಗಿಯರು ಒಬ್ಬಂಟಿಯಾಗಿ ಬದುಕುತ್ತಿಲ್ಲವಾ? ಹಾಗೆ ನಾನು ಬದುಕಬಹುದಿತ್ತು ಎಂದು ಬುದ್ಧಿ ಹೇಳಿದರೆ, ಹೌದು, ನೀನು ನಿಜವಾಗಿಯೂ ಒಬ್ಬಂಟಿಯಾಗಿ ಬದುಕುತ್ತಿದ್ದೀಯೇ? ಆ ಧೈರ್ಯ ನಿನ್ನಲ್ಲಿದೆಯೇ ಎಂದು ಮನಸ್ಸು ಪ್ರಶ್ನೆ ಕೇಳುತ್ತಿತ್ತು. ಬುದ್ಧಿ ಮತ್ತು ಮನಸ್ಸಿನ ಆಲೋಚನೆಯ ಸಂಘರ್ಷದಲ್ಲಿ ಮುಳುಗಿದವಳು, ಅಪ್ಪ, ನಿಮ್ಮಿಂದಲೇ ನಾನು ಇಷ್ಟು ಕಷ್ಟ ಅನುಭವಿಸುತ್ತಿರುವುದು. ನೀವೊಬ್ಬರೂ ಸರಿ ಇದ್ದಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಮದುವೆಯಾಗಿದೆ ಎಂದು ಖುಷಿ ಪಡಲ, ಅಥವಾ ನನ್ನ ಗಂಡನ ಮನಸ್ಸಿನಲ್ಲಿ ನಾನಿಲ್ಲ ಎಂದು ಕೊರಗಲ? ದೇವರೇ, ನಾನೇನು ಮಾಡಲಿ ಎಂದು ನಿಧಾನವಾಗಿ ಹಾಸಿಗೆಯಿಂದ ಎದ್ದು ಬ್ಯಾಗ್ನಲ್ಲಿದ್ದ ಮೊಬೈಲ್ ತೆಗೆದು ತನ್ನಮ್ಮನ ಫೋಟೋ ನೋಡುತ್ತಾ, ಅಮ್ಮ, ನಿನ್ನ ಮಗಳಿಗೆ ಮದುವೆ ಆಯಿತು, ನಿನ್ನಾಳಿಯ ಡಾಕ್ಟರ್ ಎಂದು ಕೇವಲವಾಗಿ ನಗುತ್ತಾ ಹಾಸಿಗೆಯಿಂದ ಎದ್ದು ಬ್ಯಾಗ್ನಲ್ಲಿದ್ದ ಮೊಬೈಲ್ ತೆಗೆದು ತನ್ನಮ್ಮನ ಫೋಟೋ ನೋಡುತ್ತಾ, ಅಮ್ಮ, ನಿನ್ನ ಮಗಳಿಗೆ ಮದುವೆ ಆಯಿತು, ನಿನ್ನಾಳಿಯ ಡಾಕ್ಟರ್ ಎಂದು ಕೇವಲವಾಗಿ ನಗುತ್ತಾ ತನ್ನಮ್ಮನ ಫೋಟೋವನ್ನು ನೋಡಿದವಳ ಕಣ್ಣು ತುಂಬಿ ಬಂತು. ಅಮ್ಮ, ನಿನಗೆ ನೀನು ತುಂಬ ನೆನಪಾಗುತ್ತಿದ್ದೀಯ. ನನಗೆ ನೀನು ಬೇಕೆನ್ನಿಸುತ್ತಿದ್ದೀಯ. ನೀನು ಯಾವತ್ತೂ ಬರೋದಿಲ್ಲ ಎಂದು ಗೊತ್ತಿದ್ದರೂ ನನಗೆ ನೀನು ಬೇಕೆನಿಸುತ್ತಿದೆ ಅಮ್ಮ. ಈ ಪ್ರಪಂಚದಲ್ಲಿ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಯಾಕಮ್ಮ ಹೋದೆ? ಒಂದು ಹೆಣ್ಣಿಗೆ ಕಷ್ಟ ಸುಖ ಹೇಳಿಕೊಳ್ಳೋಕೆ ತಾಯಿ ಇರಬೇಕಂತೆ, ಆದರೆ ನನಗೆ ಅಮ್ಮನೇ ಇಲ್ಲ.
ಅಮ್ಮ ನಿನ್ನ ಮಡಿಲಿನಲ್ಲಿ ಮಲಗಿ ನನ್ನ ಎಲ್ಲ ದುಃಖನ ಹೇಳಿಕೊಳ್ಳಬೇಕೆನಿಸುತ್ತಿದೆ. ನೀನೇನೋ ಸತ್ತೋದೆ, ಆದರೆ ನಿನ್ನ ಮಗಳು ದಿನ ಸಾಯುತ್ತಾ ಬದುಕುತ್ತಿದ್ದಾಳೆ ಎಂದುಕೊಂಡವಳಿಗೆ ಎಷ್ಟೇ ತಡೆದರೂ ಕಣ್ಣೀರು ನಿಲ್ಲಲಿಲ್ಲ. ನಿನಗೆ ಗೊತ್ತಾ ಅಮ್ಮ, ದೊಡ್ಡಮ್ಮ ಅಂಕಿತಾಗೆ ಪ್ರೀತಿ ತೋರಿಸಬೇಕಾದಾಗಲೆಲ್ಲ ನನಗೆ ನೀನು ನೆನಪಾಗುತ್ತಿದ್ದೆ. ದೊಡ್ಡಮ್ಮ ಅಂಕಿತಾಗೆ ಊಟ ಮಾಡಿಸುತ್ತಿರಬೇಕಾದರೆ ನನಗೆ ಎಷ್ಟು ಅಳು ಬರೋದು ಗೊತ್ತಾ. ನನಗೆ ನಿಮ್ಮ ಕೈ ತುತ್ತು ತಿಂದಿರೋ ನೆನಪೇ ಇಲ್ಲ. ಎಲ್ಲ ಅಮ್ಮಂದಿರಿಗೂ ಮಗಳು ಮದುವೆಯಾದರೆ ಅದೇನೋ ಖುಷಿಯಂತೆ, ಆದರೆ ನಿನ್ನ ಮಗಳಿಗೆ ಮದುವೆಯಾಗಿದೆ ಎಂದು ಎಷ್ಟೋ ನೋವುಗಳಿವೆ. ಆದರೆ ಆ ನೋವುಗಳನ್ನು ಹೇಳಿಕೊಳ್ಳೋಕೆ ಯಾರೊಬ್ಬರ ಮಡಿಲು, ಯಾರೊಬ್ಬರ ಭುಜಾನೂ ನನಗೆ ಇಲ್ಲ ಅಮ್ಮ. ಕಡೆ ಪಕ್ಷ ನಿದ್ರಾದೇವಿಯಾದರೂ ನನ್ನ ಅಪ್ಪಿಕೊಳ್ಳಲು ಎಂದರೆ ನಿದ್ರೆ ಕೂಡ ನನ್ನ ಹತ್ತಿರ ಸುಳಿಯುತ್ತಿಲ್ಲ ಅಮ್ಮ ಎಂದು ತನ್ನ ಕಣ್ಣ ನೀರನ್ನು ಒರೆಸಿಕೊಂಡು ಮೊಬೈಲ್ನ ಬ್ಯಾಗಿನಲ್ಲಿಟ್ಟು ಹಾಸಿಗೆಯ ಮೇಲೆ ಉರುಳಿದವಳಿಗೆ ಬೆಳಗಿನ ಜಾವ 3ಕ್ಕೆ ನಿದ್ರಾದೇವಿ ಆವರಿಸಿತು. ಅತ್ತಿಗೆ ಎದ್ದೇಳಿ ಎಂದು ಅನು ಎಚ್ಚರಿಸಿದಾಗಲೇ ಅವಳಿಗೆ ಎಚ್ಚರವಾಗಿದ್ದು. ನಿಧಾನಕ್ಕೆ ಎದ್ದು ಗಡಿಯಾರ ನೋಡಿದವಳಿಗೆ 8 ತೋರಿಸುತ್ತಿತ್ತು. ಮುಜುಗರದಿಂದಲೇ ಎದ್ದಳು. ಏನತ್ತಿಗೆ, ನೀವು ಈ ರೀತಿ ನಿದ್ದೆ ಮಾಡುತ್ತೀರಾ? ನಾನೇ ಕುಂಭಕರ್ಣಿ ಎಂದುಕೊಂಡರೆ ನೀವು ನನ್ನನ್ನೇ ಮೀರಿಸುತ್ತೀರಾ ಎಂದಳು ನಗುತ್ತಾ. ಅದು ಅನು ಎಂದು ಏನೋ ಹೇಳಲು ಬಂದ ಮಧುರಾಳನ್ನು ತಡೆದು, ಪರವಾಗಿಲ್ಲ ಬಿಡಿ ಅತ್ತಿಗೆ, ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ, ದೇವಸ್ಥಾನಕ್ಕೆ ಹೋಗಬೇಕಂತೆ ಅಮ್ಮ ಹೇಳಿದ್ದರು ನಿಮ್ಮನ್ನ ಎಬ್ಬಿಸೋಕೆ. ಹ್ಞೂ ಅನು ಎಂದು ಸ್ನಾನದ ಮನೆಗೆ ಹೊಕ್ಕಿ ಬೆಚ್ಚನೆಯ ನೀರಿನಲ್ಲಿ ಮಿಂದು ಹಸಿರು ಸೀರೆ ಉಟ್ಟು ತಯಾರಾಗಿ ಕನ್ನಡಿಯ ಮುಂದೆ ನಿಂತು ಕರಳಿನಿದ್ದ ತಾಳಿಯ ಸ್ಪರ್ಶಿಸಿದವಳಿಗೆ ಅದನ್ನು ಬೀದವನು ನೆನಪಾದ ಕೂಡಲೇ ಯಾವುದೋ ಒಂದು ಮಧುರ ಅನುಭೂತಿ ಕಾಡಲು ಶುರುವಾಯಿತು. ಅತ್ತಿಗೆ ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಾ, ನಿಮ್ಮನ್ನು ನೋಡಿದ ಕ್ಷಣ ಕಳೆದು ಹೋಗುತ್ತಾನೆ ಎಂದು ಮಂಚದ ಮೇಲೆ ಕುಳಿತಳು. ಅನು ಎಂದು ತನ್ನ ಬ್ಯಾಗ್ನಲ್ಲಿದ್ದ ಮೊಬೈಲ್ ತೆಗೆದು ಮಾತನಾಡಬೇಕೆಂದು ಮೊಬೈಲ್ ಅವಳ ಕೈಗಿಟ್ಟಳು. ಸರಿ ಅತ್ತಿಗೆ ಎಂದು ಮೊಬೈಲ್ ಚಾರ್ಜ್ ಹಾಕಿ, ಅತ್ತಿಗೆ ಯಾಕೆ ಕಣ್ಣೆಲ್ಲ ಊದಿಕೊಂಡಿದೆ, ರಾತ್ರಿ ಎಲ್ಲ ಅಳುತ್ತಿದ್ದೀರಾ ಎಂದು ಮಧುಳನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು ಅನು. ಇಲ್ಲ ಅನು ಅದು ಎನ್ನುವಷ್ಟರಲ್ಲಿ ಅನು ನಿಮ್ಮ ಅತ್ತಿಗೆ ರೆಡಿಯಾದಳ ಎಂದು ರೂಮಿನ ಒಳಗೆ ಬಂದ ವಿದ್ಯಾ ಹಸಿರು ಬಣ್ಣದ ಸೀರೆಯಲ್ಲಿ ಮುದ್ದಾಗಿ ಕಂಡ ಸೊಸೆಯನ್ನು ನೋಡಿ ಸೊಸೆಯ ಮೇಲಿದ್ದ ಅಸಮಾಧಾನ ಜರ್ರನೆ ಇಳಿದಿತ್ತು. ಛೇ, ನಾನು ಸರಿತಾನ ಮಾತು ಕೇಳಿ ಪಾಪ ಈ ಹುಡುಗಿನ ಅದೆಷ್ಟು ಬೈದುಕೊಂಡೆನೋ. ನನಗೂ ಒಬ್ಬಳು ಮಗಳಿದ್ದಾಳೆ, ಅವಳಿಗೂ ಹೀಗೆ ಆದರೆ ಛೇ, ನಾನು ಯಾಕೆ ಈ ರೀತಿ ಯೋಚಿಸುತ್ತಿದ್ದೀನಿ ಎಂದುಕೊಂಡು ಮಧು ಎಂದು ಮೃದುವಾಗಿ ಕರೆದು ಅವಳ ಕೊರಳಿಗೆ ಚಿನ್ನದ ಸರವನ್ನು ಹಾಕಿ ಮಲ್ಲಿಗೆ ಹೂವನ್ನು ಮುಡಿಸಿ, ನೋಡು ಎಷ್ಟು ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದು ಅವಳ ಕಣ್ಣಿಗೆ ಧರಿಸಿದ ಕನ್ನಡಕವನ್ನು ತೆಗೆದು, ಈಗ ನೀನು ಇನ್ನೂ ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಎಂದು ಅವಳ ಗಲ್ಲದ ಮೇಲೆ ದೃಷ್ಟಿ ಬೊಟ್ಟನ್ನಿಟ್ಟು, ಬಾ ಮಧು, ನೀನು ಸೂರ್ಯ ನಮ್ಮ ಮನೆಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಲ್ಲಿಯವರೆಗೂ ಊಟ ಮಾಡುವ ಹಾಗಿಲ್ಲ, ಅವನು ರೆಡಿಯಾಗಿ ಹೊರಗಡೆ ನಿಂತಿದ್ದಾನೆ ಎಂದು ಸೊಸೆಯ ಕೈ ಹಿಡಿದು ಹೊರಗೆ ಕರೆತಂದರು. ಸೂರ್ಯ, ಟೈಮ್ ಆಯಿತು, ಬೇಗ ಹೋಗಿ ಬನ್ನಿ ಎಂದು ಅತ್ತೆಯ ಮುಖ ನೋಡಿ, ಅತ್ತೆ ನೀವ್ಯಾರೂ ಬರೋದಿಲ್ವಾ ಎಂದಳು. ಯಾಕೋ ಅವಳಿಗೆ ಸೂರ್ಯನ ಜೊತೆ ಒಬ್ಬಂಟಿಯಾಗಿ ಹೋಗಲು ಭಯವಾಗಿತ್ತು. ಇಲ್ಲ ಮಧು, ಇಲ್ಲೇ ಒಂದು 4 ಕಿಲೋಮೀಟರ್, ಬೇಗ ಹೋಗಿ ಬನ್ನಿ. ಅನು, ನೀನು ಬರಲ್ವಾ ಎಂದಳು. ಅನುವಾದರೂ ನನ್ನ ಜೊತೆಯಲ್ಲಿ ಬರಬಹುದೇನೋ ಎಂಬ ಆಸೆಯಿಂದ, ಅತ್ತಿಗೆ ನಾನು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ, ತಿಂಗಳ ಸಮಸ್ಯೆ, ಬೇಜಾರು ಮಾಡಿಕೊಳ್ಳಬೇಡಿ ಎಂದಳು. ಹೌದಾ, ಸರಿ ಬಿಡು ಎಂದು ಬೇಸರದಿಂದ ಮುಖ ಹೊತ್ತು ಕಾರಿನ ಹಿಂದಿನ ಬಾಗಿಲು ತೆಗೆಯಲು ಬಂದ ಮಧುರಾಳನ್ನು ತಡೆದು, ಅತ್ತಿಗೆ ಅಣ್ಣ ಡ್ರೈವ್ ಮಾಡುತ್ತಿರೋದು, ಮುಂದೆ ಕುಳಿತುಕೊಳ್ಳಿ ಎಂದು ಕಾರಿನ ಮುಂದಿನ ಬಾಗಿಲು ತೆರೆದಳು. ಸುಮ್ಮನೆ ಕೇವಲವಾಗಿ ನಗುತ್ತಾ ಮುಂದಿನ ಸೀಟ್ನಲ್ಲಿ ಕುಳಿತುಕೊಂಡಳು. ಹೊರಡೋಣವಾ ಎಂಬ ಸೂರ್ಯನ ಮೆತ್ತನೆಯ ಕಂಠಕ್ಕೆ ಹೂ ಎಂದು ಕಾರಿನಿಂದ ಹೊರಗೆ ನೋಡುತ್ತಾ ಕುಳಿತಳು. ಹಸಿರಿನಿಂದ ಕೂಡಿದ್ದ ಗದ್ದೆಯನ್ನು ನೋಡಿದವಳಿಗೆ ತನ್ನ ಊರು ನೆನಪಾಯಿತು. ಎಷ್ಟು ಚೆಂದಾಗಿದೆ ಅಲ್ವಾ ಗದ್ದೆ, ಹಸಿರು ಹಸಿರಾಗೇ ಇದೆ, ಯಾವ ರೋಗನೂ ಗದ್ದೆಗೆ ಬಂದಿಲ್ಲ, ಒಳ್ಳೆಯ ಭತ್ತದ ಫಸಲು ಬರುತ್ತೆ ಎಂದು ಕಾರು ಓಡಿಸುತ್ತಿದ್ದವನ ನೋಡಿ ನಾಲಿಗೆ ಕಚ್ಚಿಕೊಂಡು ತಲೆ ಬಗ್ಗಿಸಿದಳು. ಛೇ, ಕಾರು ಓಡಿಸುತ್ತಿದ್ದರೂ ವೈಶು ಎಂದುಕೊಂಡು ಮಾತನಾಡಿಬಿಟ್ಟೆ ಎಂದುಕೊಂಡು ಮತ್ತೆ ಅವನ ಮುಖ ನೋಡಿದಳು. ಅವನು ಕಾರ್ ಚಲಾಯಿಸುವುದರಲ್ಲಿ ಮಗನಾಗಿದ್ದ. ಸುಮ್ಮನೆ ತಲೆ ಬಗ್ಗಿಸಿದ್ದಳು. ಕಾರು ಓಡಿಸುತ್ತಾ ತಿರುಗಿ ಮಧುಳ ಕಡೆ ನೋಡಿದ ಸೂರ್ಯ ಸೀರೆಯ ಕೊನೆಯ ತುದಿ ತೋರು ಬೆರಳಿಗೆ ಸುತ್ತುತ್ತಾ ತೆಗೆಯುವುದು ಮಾಡುತ್ತಿದ್ದವಳನ್ನು ನೋಡಿ ವೇಗವಾಗಿ ಕಾರು ಓಡಿಸಲು ಶುರು ಮಾಡಿದವನು 3 ನಿಮಿಷದಲ್ಲಿ ದೇವಸ್ಥಾನದ ಮುಂದೆ ತಂದು ನಿಲ್ಲಿಸಿದ. ನಿಂತವಳು ಹಳೆ ಕಾಲದ ಶಿವನ ದೇವಾಲಯದ ದೊಡ್ಡದಾದ ಅರಳಿ ಮರ, ನಾಗರಕಲ್ಲು, ಬಲಬದಿಯಲ್ಲಿ ದೊಡ್ಡದಾದ ಕಲ್ಯಾಣಿಯನ್ನು ನೋಡಿದವಳ ಮನಸ್ಸು ಪ್ರಫುಲ್ಲವಾಯಿತು. ದೇವಸ್ಥಾನವನ್ನೇ ನೋಡುತ್ತಾ ನಿಂತಿದ್ದವಳನ್ನು ನೋಡಿ, ಹೇ, ಅಲ್ಲಿ ನಿಂತುಕೊಂಡು ಏನು ಯೋಚನೆ ಮಾಡುತ್ತಿದ್ದೀಯಾ, ಬಾ ಎಂದು ಪೂಜೆಯ ಬುಟ್ಟಿ ಹಿಡಿದು ಹೊರಟವನ ನೋಡಿ, ಹೇ ಬಾ ಎಂದು ಕರೆಯೋಕೆ ನಾನೇನು ಹಸುನ, ನನಗೂ ಒಂದು ಹೆಸರಿದೆ, ಮಧುರ ಎಂದು ಕರೆಯಬಾರದ ಎಂದು ಬಿರಬಿರ ಹೆಜ್ಜೆ ಹಾಕುತ್ತಾ ಹೋಗುತ್ತಿದ್ದವನ ಹಿಂದೆ ಅವಳು ಹೊರಟಳು. ಅರ್ಚಕರ ಕೈಗೆ ಪೂಜೆ ಬುಟ್ಟಿಯನ್ನು ಕೊಟ್ಟವನು ಮಧುರ ಸೂರ್ಯ ಎನ್ನುವ ಹೆಸರಿಗೆ ಅರ್ಚನೆ ಮಾಡಿ ಪುರೋಹಿತರೆ ಎಂದವನನ್ನು ನೋಡಿ ದೇವರಿಗೆ ಕೈ ಮುಗಿದು ನಿಂತಳು. ಪೂಜೆ ಮುಗಿಸಿ ಮಂಗಳಾರತಿ ತೆಗೆದುಕೊಂಡವನು ದೇವಸ್ಥಾನದ ಹೊರಗೆ ಹೊರಟ. ದೇವಸ್ಥಾನದಲ್ಲಿ 2 ನಿಮಿಷ ಕುಳಿತುಕೊಳ್ಳಬೇಕೆಂಬ ಆಸೆ ಇದ್ದರೂ ಅವನು ಹೊರಗೆ ಹೊರಟಿದ್ದು ನೋಡಿ ಅವನಿಂದೆಯೇ ಹೋಗಿ ಬಂದಳು.
ಅವರಳಿ ಕಟ್ಟೆಯ ಮೇಲೆ ಸುಮ್ಮನೆ ಕುಳಿತಿದ್ದವನನ್ನು ನೋಡಿ ತಾನು ಸುಮ್ಮನೆ ಸ್ವಲ್ಪ ದೂರದಲ್ಲಿ ಹೋಗಿ ಕುಳಿತುಕೊಂಡಳು. ಕೂತಲ್ಲೇ ತನ್ನನ್ನು ಕದ್ದು ಕದ್ದು ನೋಡುತ್ತಿದ್ದವಳನ್ನು ನೋಡಿ ಹೊರಡೋಣವಾ ಎಂದ. ಎದ್ದು ನಿಂತು ಹ್ಞೂ ಎಂದಳು. ಸರಿವಾ ಎಂದವನನ್ನು ನೋಡಿ ದೇವರೇ, ಇವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ನಿನ್ನೆ ಕೋಪದಲ್ಲಿದ್ದರು, ಈಗ ನೋಡಿದರೆ ಮೆದುವಾಗಿ ಮಾತನಾಡುತ್ತಿದ್ದಾರೆ. ಇವರಿಗೆ ಏನು ಎಂದು ಸುಮ್ಮನಿದ್ದಾರೆ. ಇವರ ಕೋಪದಲ್ಲಿದ್ದಾಗ ಆಗುತ್ತಿದ್ದ ಭಯಕ್ಕಿಂತ ಇವರು ಶಾಂತ ರೂಪದಲ್ಲಿರುವುದನ್ನು ನೋಡುತ್ತಿದ್ದರೆ ತುಂಬ ಭಯವಾಗುತ್ತಿದೆ ಎಂದು ಯೋಚಿಸುತ್ತಿರುವಾಗಲೇ ಸೂರ್ಯನ ಅಮ್ಮ ಎಂಬ ಧ್ವನಿಗೆ ವಾಸ್ತವಕ್ಕೆ ಬಂದಳು. ಸೂರ್ಯನನ್ನ ನೋಡಿದಳು. ಆ ಎಂದು ಹಣೆಯ ಮೇಲೆ ಕೈ ಇಟ್ಟಿದ್ದ. ಏನಾಯಿತು ಎಂದು ಅವಳ ಬಳಿ ಬಂದು ನೋಡಿದವಳಿಗೆ ಅವನ ಹಣೆಯಿಂದ ರಕ್ತ ಬರುತ್ತಿತ್ತು. ಧನ್ಯವಾದಗಳು ವೀಕ್ಷಕರೇ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಸೂರ್ಯನಿಗೆ ಏನಾಯಿತು ಎಂದು ತಿಳಿದುಕೊಳ್ಳೋಣ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಹಾಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದೇ ನಮಗೆ ಶಕ್ತಿ ದೊರೆತಂತಾಗುತ್ತದೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.